ಅದರಲ್ಲಿ 5,000 ಸಮಸ್ಯಾತ್ಮಕ ಅಂತ ಬಿಟ್ಟರು ಕೂಡ ಇನ್ನ 40,000 ಮಲ್ಟಿ ಓನರ್ RTCಗಳು ಏನಿದಾವೆ ಅವು ಕೋಡಿ ಖಾಸಗಿ ಕೋಡಿ ಆಗದೆ ಬಾಕಿ ಇರ್ತಕ್ಕಂಥ ಪ್ರಕರಣಗಳು, ಅವುಗಳನ್ನು ಕೂಡ ಪ್ರತಿ ತಿಂಗಳು ಜೊತೆಗೆ ಬರುತ್ತೆ ಕಂಟಿನ್ಯೂ ಆಯ್ತು. ಈ ಒಂದು ವಿಷಯ ಬಗ್ಗೆ ಕೆಲವು ಕಡೆ ಇದೆ, ರೆಕಾರ್ಡ್ ಅರ್ಥ ಆಗಿದೆ ಸರ್. ಆಮೇಲೆ ರೆಕಾರ್ಡ್ಸ್ ಹೇಳಿದೀರಾ, ಆಲ್ರೆಡಿ 1-2 ಸುತ್ತು ಚರ್ಚೆ ಮಾಡಿದ್ದೇವೆ. 20,000 ಏಕರ್ C&D ಕ್ಲಾಸ್ ಲ್ಯಾಂಡ್ ಅದನ್ನ ಸೋಷಿಯಲ್ ಫಾರೆಸ್ಟ್ರಿ ಕೊಟ್ಟಿದ್ರು, ಆದ್ರೆ ಇದು ರೆವಿನ್ಯೂ ಲ್ಯಾಂಡ್ ಆಗಿದೆ. ಆದ್ರೆ ಮಧ್ಯದಲ್ಲಿ ಏನಾಯ್ತು, ಭೂದರ್ಪನ್ ಕೇಸ್ ನಡೆಯುವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಜಮೀನ್ ಕೂಡ ತೋರಿಸ್ಬಿಟ್ಟು ಇವಾಗ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ವಾಪಸ್ ಸಿಗ್ತಾ ಇದೆ. ಆದ್ರೆ ಸಾವು ಸ್ವಲ್ಪ ಮನ್ಸು ಮಾಡಿ, ಯಾಕಂದ್ರೆ ಈಗ ಇಂಪ್ಲಿಮೆಂಟೇಷನ್ ಕೂಡ ಈ ತಿಂಗಳಿನಿಂದ ಅದು ಆರಂಭ ಆಗಬೇಕು. ಅದರ ಬಗ್ಗೆನೂ ಕೂಡ ನಾವು ಮಾತಾಡಿದ್ದೇವೆ. ಹಾಗೂ ಈ ತಿಂಗಳು ಪ್ರತಿ ತಾಲೂಕಲ್ಲೂ ಕನಿಷ್ಠ 5 ಗ್ರಾಮದಲ್ಲಿ ದರಖಾಸ್ತು ಕೊಡಿ ಅಂತ ಕೂನಾ ಅವರು ವರದಿಯನ್ನ ಕೊಟ್ಟಿದ್ದಾರೆ. ವರದಿಯನ್ನ ನಾವಿನ್ನೂ ನೋಡಿಲ್ಲ. ಕೋವಿಡ್ ಸಂದರ್ಭದಲ್ಲಿ ವ್ಯಾಪಕವಾಗಿ ಹಣ ದುರುಪಯೋಗ ಆಗಿರುವಂತಹದ್ದು ಜಗಜ್ಜಾಗಿರಾಗಿರುವ ವಿಷಯ. ಒಂದು ಕಡೆ ಜನ ಕೋವಿಡ್ಗೆ ಪ್ರಾಣ ಕಳ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆ ಆವತ್ತು ಕೆಲವು ಅಧಿಕಾರಿಗಳು ರಾಜಕಾರಣಿಗಳು ದುಡ್ಡು ಮಾಡೋದಕ್ಕೆ ಜನಗಳ ಸಾವನ್ನು ಉಪಯೋಗಿಸ್ಕೊಂಡಿರೋದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಇದನ್ನ ಬರೀ ನಾವು ಬಾಯಿ ಮಾತಿನಲ್ಲಿ ಹೇಳಿದರೆ ರಾಜಕೀಯ ಆರೋಪ ಪ್ರತ್ಯಾರೋಪ ಕೆಸರು ಎರಚಾಟ ಆಗುತ್ತೆ ಅಂತೇಳಿ ಒಬ್ಬ ನ್ಯಾಯಮೂರ್ತಿ ಜಡ್ಜ್ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚನೆ ಮಾಡಿದ್ದೇವೆ. ಅವರು ಒಂದು ಮೊದಲನೇ ವರದಿಯನ್ನು ಕೊಟ್ಟಿದ್ದಾರೆ, ಹಾಗೂ ಅಂತಿಮ ವರದಿಯನ್ನು ಕೂಡ ಕೊಡ್ತಾರೆ. ಯಾಕೆಂದರೆ ಏನು ತಪ್ಪು ನಪ್ಪಾಗಿದೆ ಅನ್ನೋದನ್ನ ಯಾರಾದರೂ ತನಿಖೆ ಮಾಡಿ ಸೂಕ್ತ ವ್ಯಕ್ತಿಗಳು ಹೇಳಬೇಕು. ಬಿಟ್ಟರೆ ನೀವು ಆರೋಪ ಮಾಡ್ಬೋದು, ಆರೋಪ ಎಲ್ಲನೂ ಕೂಡ ಸತ್ಯ ಆಗೋದಿಲ್ಲ, ಆರೋಪ ಎಲ್ಲವೂ ಕೂಡ ಸಾಬೀತಾಗೋದಿಲ್ಲ. ನಾವು ರಾಜಕೀಯ ಕಾರಣಕ್ಕೆ ಆರೋಪ ಮಾಡುವಂಥದ್ದು ಕೂಡ ಕೆಲವು ಸಂದರ್ಭದಲ್ಲಿ ಇರಬಹುದು. ಆದರೆ ಇವತ್ತು ಒಬ್ಬ ನಿಷ್ಠಾವಂತ ನ್ಯಾಯಾಧೀಶರು ತನಿಖಾ ವರದಿಯನ್ನು ನೀಡಿದ್ದಾರೆ. ಏನಿದೆ ಅನ್ನೋದನ್ನ ನಾವು ಕೂಡ ಅಧ್ಯಯನ ಮಾಡ್ತೇವೆ, ಅದರ ಮೇಲೆ ಮುಂದೆ ಕ್ರಮವನ್ನು ಕೂಡ ನಾವು ಜರುಗಿಸ್ತೇವೆ. ಅವರು ನ್ಯಾಯಾಧೀಶರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಸರ್ಕಾರ ಮುಂದಿನ ಕೆಲಸವನ್ನು ಕೂಡ ಮಾಡ್ತೇವೆ. ಒಂದು ನ್ಯಾಯ ತನಿಖೆ ತಪ್ಪು ನೆಪ್ಪು ನ್ಯಾಯಯುತವಾಗಿ ಆಗಬೇಕು, ಬಿಟ್ಟರೆ ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸೋದು ಆಗೋದಿಲ್ಲ. ಅದನ್ನ ಮಾಡೋದನ್ನ ಬಿಟ್ಟು ನಮ್ಮ ಸರ್ಕಾರ ನಿಯಮಬದ್ಧವಾಗಿ ತಪ್ಪಾಗಿದೆಯಾ ಇಲ್ಲವಾ, ತಪ್ಪಾಗಿದ್ರೆ ಏನು ತಪ್ಪಾಗಿದೆ, ಅದಕ್ಕೆ ಏನು ಶಿಕ್ಷೆ, ಇದನ್ನ ಒಂದು ನಿಯಮಬದ್ಧವಾಗಿ ಆಯೋಗ ಕೂಡ ಸುಮ್ಮನೆ ಯಾರ ಮೇಲೇನೋ ತೇಜೋವಧೆ ಮಾಡೋದಾಗ್ಲಿ ರಾಜಕೀಯ ಸೇಡ್, ಇದನ್ನ ಒಂದು ವ್ಯವಸ್ಥಿತವಾಗಿ ಪ್ರಕಾರವಾಗಿ ತಪ್ಪು ನಪ್ಪುಗಳನ್ನ ಮಾಡಿ ತಪ್ಪು ಮಾಡಿರೋರ ಮೇಲೆ ಕ್ರಮ. ಜಮೀನಿದೆ ಅವ್ರನ್ನೆಲ್ಲ ಕಂಪಲ್ಸರಿಯಾಗಿ ನಾವೇ ಕಾಂಟ್ಯಾಕ್ಟ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಿ ಕರಿಬೇಕು, ಅವ್ರಿಗೆ ಮಾಡಿಕೊಡ್ಬೇಕು. ಮಾಡಿ ಕೊಡೋದಿಲ್ಲ ಅಂದ್ರೆ ಅವರು ಅಬ್ಜೆಕ್ಷನ್ ಮಾಡಿದ ಪ್ರಕರಣ ಮಾತ್ರ ಬಾಕಿ ಇಡಬೇಕು, ಬಿಟ್ರೆ ಇನ್ಯಾವುದು ಬಾಕಿ ಇರಬಾರದು. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ಅಂತ ಭಾವಿಸ್ಕೊಂಡಿದ್ದೇನೆ. ಎಲ್ಲಿ ಕುಟುಂಬದಲ್ಲಿ ವ್ಯಾಜ್ಯ ಇದೆ ಅಂತವುಗಳನ್ನ ಲಿಖಿತವಾಗಿ ವ್ಯಾಜ್ಯ ಇದೆ ಅಂತ ಬರೆಸ್ಕೊಂಡಿದ್ದು ಬಿಟ್ರೆ ಇನ್ನ ಉಳಿದಿದ್ದು ಎಲ್ಲಾರ್ದು ಕೂಡ ಜಂಟಿ ಖಾತೆಯನ್ನ ಮಾಡಿ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಇವು ಒಂದು 4-5 ವಿಷಯಗಳನ್ನ ನಾನು ಪ್ರಮುಖವಾಗಿ ಒತ್ತು ಕೊಟ್ಟು ಹೇಳಿದ್ದೇವೆ. ಇದು ಇದಾದ್ಮೇಲೆ ಇನ್ನೂ ನಾವು ಮಾಡಬೇಕಾದಂತ ಕೆಲಸಗಳು ಸಾಕಷ್ಟು ಇದ್ದಾವೆ, ಇಲ್ಲ ಅಂತಲ್ಲ. ಆದ್ರೆ ಸದ್ಯಕ್ಕೆ ಮುಂದಿನ ಒಂದು 6 ತಿಂಗಳಲ್ಲಿ ಇವುಗಳನ್ನೆಲ್ಲ ಆದ್ಯತೆಯ ಕಾರ್ಯಕ್ರಮಗಳು ಅಂತ ಪರಿಗಣಿಸಿ ಅದರ ಕಡೆಗೆ ನೀವೆಲ್ಲ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಮಾಡಿಕೊಡ್ಬೇಕಾಗುತ್ತೆ. ಇನ್ನ ತಹಶೀಲ್ದಾರ್ ಕೋರ್ಟ್ ಅಲ್ಲಿ
ಹಿಂದೆ ಬಹಳ ಕೇಸುಗಳು ಬಾಕಿ ಇದ್ದು, ಈಗ ತಹಶೀಲ್ದಾರ್ ಕೋರ್ಟ್ನ ಬಾಕಿ ಪ್ರಕರಣಗಳು ಬಹಳ ಕಡಿಮೆ ಆಗಿದೆ. ವಿಲೆ ಆಗಿದಾಗ ಅವೆಲ್ಲವೂ ಕೂಡ ಬಹುತೇಕ ಎಲ್ಲಾ ಕೇಸುಗಳು ಕೂಡ 90 ದಿನಕ್ಕಿಂತ ಕಡಿಮೆ ಬಾಕಿ ಇರುವಂತಹದ್ದಿದೆ. ಡಿಸಿ ಕೋರ್ಟ್ ನಲ್ಲೂ ಕೂಡ ಹಿಂದೆ ಇದ್ದಂತ ಬಾಕಿ ಪ್ರಕರಣಗಳು ಈಗ ಮೋರ್ ದೆನ್ 50% ವಿಲೆ ಆಗಿದೆ, ಬ್ಯಾಲೆನ್ಸ್ 50% ಗಿಂತ ಕಡಿಮೆ ಆಗಿದೆ. ಆದ್ರೆ ಎಸಿ ಕೋರ್ಟ್ ನಲ್ಲಿ ಇನ್ನೂ 4888 ಕೇಸುಗಳು ಬಾಕಿ ಇದ್ದಾವೆ. ಇದಕ್ಕೆ ಒಬ್ಬ ವಿಶೇಷ ಎಸಿ ಅವರನ್ನು ಕೂಡ ನಾವು ನೇಮಿಸಿದ್ದೇವೆ. ಅವರಿಗೂ ಕೇಸುಗಳನ್ನ ಕೊಟ್ಟು ವಿಲೆ ಮಾಡುವಂತಹದ್ದು ಮಾಡೋದ್ರ ಜೊತೆಗೆ ಯಾವ ಕೆಲವು ಕಾನೂನಿಗೆ ಬರದೇ ಇರುವಂತ ಕೇಸುಗಳು ಕೂಡ ಎಸಿ ಕೋರ್ಟ್ ನಲ್ಲಿ ಇದಾವೆ, ಅವುಗಳನ್ನ ವಜಾ ಮಾಡುವಂತಹ ದಿಕ್ಕಿನಲ್ಲಿ ನಾವು ಈಗಾಗಲೇ ಗವರ್ಮೆಂಟ್ ಇಂದ ಡೈರೆಕ್ಷನ್ ಕೂಡ ಕೊಟ್ಟಿದ್ದೇವೆ. ಅದನ್ನ ಮಾಡಿದ್ರೆ ಸ್ವಲ್ಪ ಮ್ಯಾನೇಜಬಲ್ ಲಿಮಿಟ್ ಗೆ ಬರುತ್ತೆ. ಅವ್ರು ನಮ್ಮನ್ನ ದುರುಪಯೋಗ ಮಾಡಿಕೊಂಡು ಕೆಲವು ನಮ್ಗೆ ಬರದೇ ಇರುವಂತಹ ವಿಷಯಗಳನ್ನೆಲ್ಲ ಕೇಳೋದು. 45,000 ಆರ್ಟಿಸಿಗಳು ಮಲ್ಟಿ ಓನರ್ ಆರ್ಟಿಸಿ ಜಿಲ್ಲೆಯಲ್ಲಿ ಬಾಕಿ ಇದೆ. ರಾಜ್ಯದಲ್ಲಿ 22 ಲಕ್ಷ ಬಹುಮಾಲೀಕತ್ವದ ಆರ್ಟಿಸಿಗಳಿದಾವೆ. ಅದರಲ್ಲಿ ನಾವು ಬಹುಶಃ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಒಂದು 70% ಅಂತೂ ನಾವು ಅವರಿಗೆ ಪಕ್ಕ ಪೋಡಿಯನ್ನ ಮಾಡಿ ಕೊಡಬಹುದು. ಅದನ್ನ ಗುರಿಯಾಗಿಟ್ಕೊಂಡು ನಾವು ಆ ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕು. ಅದು ಖಾಸಗಿ ನಂಬರ್. ಹಾಗೇನೆ ದರಖಾಸ್ತುಗೂ ಕೂಡ ಈಗ 1 to 5 ಈ ಜಿಲ್ಲೆಯಲ್ಲಿ 1993 ಸರ್ವೆ ನಂಬರ್ಗಳಲ್ಲಿ ಜನಗಳಿಗೆ ಮಂಜೂರಾಗಿದೆ. 1993 ಸರ್ವೆ ನಂಬರ್ ಪೈಕಿ 589 ಸರ್ವೆ ನಂಬರ್ಗೆ ನೀವು ಈಗಾಗಲೇ 1 to 5 ಮಾಡಿದ್ದೀರಿ. ಅದನ್ನ ಬಹುಶಃ ಈ ತಿಂಗಳಲ್ಲಿ ಡಿಜಿಟೈಸ್ ಮಾಡಬೇಕು. ಇನ್ನ ಬಾಕಿ ಇರುವಂತಹ 1 to 5 ತಯಾರಿ ಮಾಡುವಂತಹದನ್ನ ಇನ್ನೊಂದು 3 ತಿಂಗಳ ಅವಧಿಯಲ್ಲಿ ಅವುಗಳನ್ನ ಎಲ್ಲಾ 1993ಕ್ಕೂ ಕೂಡ 1 to 5 ಅನ್ನ ಡಿಜಿಟಲ್ ಮೋಡ್ ಅಲ್ಲಿ ಆಗಬೇಕು. ಒಂದು 3 ರಿಂದ 4 ತಿಂಗಳ ಒಳಗಡೆ ಈ ಕೆಲಸವನ್ನ ಮಾಡಬೇಕು. ಅದರ ಜೊತೆ